ವಿದ್ಯುತ್ ವಿತರಣಾ ಕೇಂದ್ರದ ಆವರಣದಲ್ಲೇ ಎಣ್ಣೆ ಪಾರ್ಟಿಯನ್ನ ಮಾಡಲಾಗಿದೆ. ವಿಜಯಪುರ ಜಿಲ್ಲೆ ಹಿರೇಮಸಳಿ ಗ್ರಾಮದಲ್ಲಿ ಎಣ್ಣೆ ಪಾರ್ಟಿಯನ್ನ ಮಾಡಿದ್ದಾರೆ. ಕುಡಿದ ಮತ್ತಿನಲ್ಲೇ ತೇಲಾಡಿದ್ದಾರೆ ಕೆಇಬಿ ಜೆಇ ನಾನಾಗೌಡ. ಕೆಇಬಿ ಜೆಇ ಗೊಲ್ಲಾಳಪ್ಪ ನಾನಾಗೌಡ ಪಾಟೀಲ ಎಣ್ಣೆ ಪಾರ್ಟಿಯನ್ನ ಮಾಡಿದ್ದಾರೆ. ನೈಟ್ ಡ್ಯೂಟಿಯಲ್ಲಿ ಖಾಸಗಿ ವ್ಯಕ್ತಿಗಳ ಜೊತೆ ಪಾರ್ಟಿಯನ್ನ ಮಾಡಿದ್ದಾರೆ. ಕೆಇಬಿ ಜೆಇಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಥಳೀಯರು. ತಿಳಿದವರು ನೀವೇ ಈ ರೀತಿಯಾಗಿ ಮಾಡಿದ್ರೆ ಹೇಗೆ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಕೆಇಬಿ ಜೆಇಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಮಯ ಮೀರಿದ್ರೂ ಕೂಡ ಪಾರ್ಟಿಯನ್ನ ಮಾಡ್ತಾ ಇದ್ರು ಅನ್ನುವಂತಹ ನಿಟ್ಟಿನಲ್ಲಿ ಆರೋಪಗಳು ಕೇಳಿ ಬರ್ತಾ ಇತ್ತು. ಸ್ಥಳೀಯರು ಕೂಡ ಇದೀಗ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಕೂತೀರಿ ಕುಡಿಯಾಕ ಕೂತೀರ ಅದಕ್ಕೆ ಓಕೆ ಸರ್, ಅದಕ್ಕೆ ಕುಡಿಯಾಕ ಕೂತೀರಲ್ರಿ. ನಿಮ್ಮ ಹೆಸರು? ಗೊಲ್ಲಾಳಪ್ಪ ನಾನಗೌಡ ಪಾಟ್ಲತ್ತೆ. ಹೌದು. ಏನು ಮಾಡ್ತೀವಿ ಕೆಲಸ ಇಲ್ಲಿ? ಜೈ ಇದೇನ್ರಿ. ಜೈ ಇದೆ. ಒಬ್ಬ ಆಫೀಸರ್ ಆಗಿ ಕುಡಿಯೋದು ತಪ್ಪಲ್ಲ ಇಂತಲ್ಲಿ. ನನಗೆ ಗೊತ್ತು. ಒಬ್ಬ ಆಫೀಸರ್ ಜೈ ಅಂದ್ರೆ ನೀವು ಅಷ್ಟು ಇದ್ರ ಮೇಲೆ ಇದು ಮಾಡೋರು ಕುಡಿಯೋದು ತಪ್ಪಲ್ಲ. ನಾನು ತಪ್ಪದನ್ನ ನನಗೆ ಗೊತ್ತದ ರೀ. ಒಪ್ತೀನಿ ಅದಕ್ಕೆ ನಾನು ತಪ್ಪದ. ಅವ್ರು ಕೇಳ್ರಿ, ಅವ್ರು ಬರಬೇಡ ಅಂದ್ರು, ನೀವು ಬಾ ಅಂದ್ರೆ ಕೇಳ್ರಿ. ನೀವು ಡ್ರಿಂಕ್ಸ್ ಮಾಡೋದು ತಪ್ಪೋ ಇಲ್ಲ? ನಾನು ತಪ್ಪದ. ಯಾಕೆ ಮಾಡ್ತೀರಿ ಡ್ರಿಂಕ್ಸ್ ಇಲ್ಲಿ? ಹೇಳ್ರಿ ಯಾಕೆ ಮಾಡ್ತೀರಿ? ಟೈಮ್ ಎಸ್ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅರುಣ್ ಫೋನೋ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ಅರುಣ್, ವಿದ್ಯುತ್ ವಿತರಣಾ ಕೇಂದ್ರದ ಆವರಣದಲ್ಲೇ ಎಣ್ಣೆ ಪಾರ್ಟಿ ಮಾಡಿದ್ದಾರೆ, ಅದನ್ನ ಅವ್ರು ಒಪ್ಕೊಳ್ತಾ ಇದ್ದಾರೆ, ನಾನು ಪಾರ್ಟಿ ಮಾಡಿದ್ದೀನಿ ನಿಜ ಅಂತ. ಎಷ್ಟು ಗಂಟೆ ಸುಮಾರಿಗೆ ಈ ಒಂದು ಪಾರ್ಟಿ ನಡೀತಾ ಇತ್ತು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗಿ ರಮ್ಯ, ಏನಂದ್ರೆ ಕೆವಿ ವಿದ್ಯುತ್ ವಿತರಣಾ ಕೇಂದ್ರದ ಆವರಣದಲ್ಲಿ ಖಾಸಗಿ ವ್ಯಕ್ತಿಗಳ ಜೊತೆಗೆ ಸೇರಿ ಎಣ್ಣೆ ಪಾರ್ಟಿ ನಡೆಸಿರುವಂತಹ ಘಟನೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಿರೇಮಸಳಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಕೆವಿ ಜೆ ಆಗಿರುವಂತಹ ಗೊಲ್ಲಾಳಪ್ಪ ಗೌಡ ಪಾಟೀಲ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರು ಎಣ್ಣೆ ಪಾರ್ಟಿಯನ್ನು ನಡೆಸ್ತಾ ಇದ್ರು. ನಿನ್ನೆ ತಡರಾತ್ರಿ 10-11 ಗಂಟೆ ಸುಮಾರಿಗೆ ಈ ಪಾರ್ಟಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಗ್ರಾಮಸ್ಥರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿರುವಂತದ್ದು. ಗ್ರಾಮಸ್ಥರು ಪ್ರಶ್ನೆಯನ್ನು ಕೇಳಿದಾಗ ನನಗೆ ಟೈಮ್ ಅವಧಿ ಮುಗಿದೋದ ಸಲುವಾಗಿ ನಾನು ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದೀನಿ, ಇದು ನನ್ನ ಅಧಿಕಾರ ಅನ್ನುವಂತ ಮಾತನ್ನು ಸಹಿತ ಹೇಳ್ತಾ ಇರುವಂತದ್ದು. ಜೊತೆಗೆ ನೀವು ಮಾಡಿರ್ತಾ ಇರೋದು ತಪ್ಪು ಅಲ್ವಾ ಅಂತ ಕೇಳಿದ್ರೆ ಸಹಿತ ಹೌದು ನಾನು ಮಾಡ್ತಾ ಇರೋದು ತಪ್ಪು ಅಂತಾನು ರಾಜಾರೋಷವಾಗಿ ಒಪ್ಕೊಳ್ತಾ ಇರುವಂತದ್ದು. ಜೊತೆಗೆ ಅಷ್ಟೇ ಅಲ್ಲದೇನೆ ಈ ಹಿಂದೆ ಇವು 4-5 ಬಾರಿ ಇವರು ಈ ರೀತಿಯಾಗಿ ಎಣ್ಣೆ ಪಾರ್ಟಿ ಮಾಡಿದಾಗ ಆಯ್ತು ನನ್ನ ತಪ್ಪನ್ನು ನಾನು ತಿದ್ಕೊಳ್ತೀನಿ ಅಂತ ಹೇಳಿದಂತ ವ್ಯಕ್ತಿ ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಮುಂದುವರಿಸ್ತಾ ಇರುವಂತದ್ದು. ಯಾಕಂದ್ರೆ ಖಾಸಗಿ ವ್ಯಕ್ತಿಗಳ ಜೊತೆಗೆ ಸೇರಿ ಈ ಒಂದು ಕಚೇರಿಗಳಲ್ಲಿ ಯಾಕೆ ಎಣ್ಣೆ ಪಾರ್ಟಿ ಮಾಡಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ತರಾಟೆಯನ್ನು ಸಹಿತ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಜೈ ಒಂದು ವಿರುದ್ಧ ಏನೋ ಸಾಕಷ್ಟು ಒಂದು ಆಕ್ರೋಶವನ್ನು ಸಹಿತ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇರುವಂತದ್ದು. ಅವರ ವಿರುದ್ಧ ಈ ಬಾರಿ ಸಾಕಷ್ಟು ಬಾರಿ ನಾವು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದ್ರು ಸಹಿತ ಯಾವುದೇ ಪ್ರಯೋಜನ ಆಗಿಲ್ಲ. ಇನ್ನಾದ್ರೂ ಸಹಿತ ಇವ್ರ ಮೇಲೆ ಒಂದು ಆಕ್ಷನ್ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಗ್ರಾಮಸ್ಥರು ಸಹಿತ ಇಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ರಮ್ಯ. ರೈಟ್ ಅರುಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ರೇವ್ ಪಾರ್ಟಿಯಲ್ಲಿ ಸುಮಾರು 101 ಜನ ಭಾಗಿಯಾಗಿದ್ರು. ನಟ ನಟಿಯರು ಸೇರಿದಂತೆ ಅನೇಕ ಸೆಲೆಬ್ರಿಟಿಗಳು, ಮಾಡೆಲ್ಗಳು, ಬಿಸ್ನೆಸ್ ಮೆನ್ಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು ಅನ್ನುವ ಅಪ್ಡೇಟ್ ಈಗ ಲಭ್ಯವಾಗಿದೆ. 30 ಯುವತಿಯರು, 71 ಯುವಕರು ಭಾಗಿಯಾಗಿದ್ರು. ಆ ಮೂಲಕ ರೇವ್ ಪಾರ್ಟಿಯಲ್ಲಿ 101 ಜನ ಭಾಗಿಯಾಗಿದ್ದು ಕನ್ಫರ್ಮ್ ಆಗಿದೆ. ತೆಲುಗು ನಟಿ ಹೇಮಾ ಸೇರಿ ಎಲ್ಲರಿಗೂ ಕೂಡ ಈಗ ಮೆಡಿಕಲ್ ಚೆಕಪ್ ಮಾಡಿಸೋದಕ್ಕೆ